ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಮೃತಧಾರೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತ ಹೇಳಿದಾಗ ಜಯದೇವ್, ಬ್ರೋ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ, 50-50 ಆಪರೇಷನ್ ಚಾನ್ಸಸ್ ತಗೋತೀರಾ ನೀವು, 100% ಚಾನ್ಸಸ್ ಇದ್ರೆ ಮಾತ್ರ ನಾನು ಒಪ್ತೀನಿ ಅಂತ ಡ್ರಾಮಾ ಮಾಡ್ತಾನೆ. ಇಲ್ಲ ಅಂದರೆ ಆಪರೇಷನ್ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಮಲ್ಲಿ ನೋಡ್ಕೊಳಕ್ಕೆ ಯಾರು ಇಲ್ಲ ಅಂತನಾ, ನಾನಿದ್ದೀನಿ, ನಾನು ಕೊನೆ ಉಸಿ ಇರೋ ತನಕ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಯಾವುದೇ ಸ್ಥಿತಿಯಲ್ಲಿದ್ರೂ ಪರವಾಗಿಲ್ಲ, ನನ್ನ ಮಲ್ಲಿ ನನ್ನ ಕಣ್ಮುಂದೆ ಇದ್ರೆ ಸಾಕು, ಪ್ಲೀಸ್ ಪ್ಲೀಸ್ ಅಂತ ಓವರ್ ಡ್ರಾಮಾ ಮಾಡಿ ಹೊರಗಡೆ ಹೋಗ್ತಾನೆ. ಈ ಕಡೆ ಗೌತಮ್ ನೋಡಿದ್ರ ಡಾಕ್ಟರ್ ಆಪರೇಷನ್ ಅಂತಿದಾಗ ಹೇಗೆ ಆಡ್ತಾ ಇದ್ದಾನೆ, ಇನ್ನು ಮಲ್ಲಿಗೆ ಏನಾದ್ರು ಆದರೆ ಅವನಿಗೆ ಅಷ್ಟೇ ಅಲ್ಲ ನಮಗೂ ತಡ್ಕೊಳಕ್ಕೆ ಬಹಳ ಕಷ್ಟ ಆಗುತ್ತೆ, ನೋಡಿ ಹೇಗಾದ್ರೂ ಆಪರೇಷನ್ ಅವಾಯ್ಡ್ ಮಾಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್, ನಿಮ್ಮ ಡಾಕ್ಟರ್ನ ಕರೆಸಿ ಅವ್ರ ಜೊತೆ ಮಾತಾಡಿ ಒಂದು ಡಿಸಿಷನ್ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಇನ್ನೊಂದ್ ಕಡೆ ಆನಂದ್ ಅಪರ್ಣ ಜೊತೆ ಗೆಳೆಯ ಫೋನ್ ಮಾಡಿದ್ದ, ಮಲ್ಲಿಗೆ ಆಪರೇಷನ್ ಮಾಡ್ಬೇಕಂತೆ ಅಂತ ವಿಷಯ ತಿಳಿಸ್ತಾನೆ. ಹಾಗೆ ದೇವ್ರಿಗೆ ತುಪ್ಪ ದೀಪ ಹಚ್ಚೋಣ, ಆ ಹುಡುಗಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಜಯದೇವ್ ಸಿಸ್ಟರ್ ಹತ್ರ ಬಂದು ತುಂಬಾ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಸಿಸ್ಟರ್, ನಿಮ್ ವೈಫ್ ಹೋಗ್ಬಿಟ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಜಯದೇವ್, ನಿಮ್ ಡಾಕ್ಟರ್ ನಮ್ಮ ವೈಫ್ಗೆ ಪ್ರಜ್ಞೆ ಬರಲ್ಲ, ಬದುಕೋ ಚಾನ್ಸಸ್ ಕಡಿಮೆ ಅಂದ್ರು, ಹಾಗೆ ಆಪರೇಷನ್ ಟೈಮಲ್ಲಿ ಅವಳಿಗೆ ಸಾಯಕ್ಕೆ ಏನ್ ಮಾಡ್ಬೇಕು ಅದನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಇದೇ ಟೈಮ್ಗೆ ಇನ್ನೊಬ್ರು ಸಿಸ್ಟರ್ ಅಂದ್ರೆ ಮಲ್ಲಿ ಫ್ರೆಂಡು ಇವರಿಬ್ರು ಮಾತಾಡೋದನ್ನ ಕೇಳಿಸ್ಕೊತಾಳೆ. ಮತ್ತೊಂದ್ ಕಡೆ ಡಾಕ್ಟರ್ಸ್ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಜಯದೇವ್ ಮನ್ಸಲ್ಲಿ, ಈ ಡಾಕ್ಟರ್ ಏನ್ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಆಪರೇಷನ್ ಬೇಡ ಅನ್ಬಿಡ್ತಾರಾ, ಓವರ್ ಆಕ್ಟಿಂಗ್ ಮಾಡಿ ಹಾಳು ಮಾಡ್ಕೋತಾ ಇದ್ದೀನಿ ಅಂತ ಅನ್ಸುತ್ತೆ ಅಂತ ಅನ್ಕೋತಾನೆ. ಡಾಕ್ಟರ್ ಗೌತಮ್ ಹತ್ರ ಬಂದು ಆಪರೇಷನ್ ಮಾಡ್ಲೇಬೇಕು, ಮಲ್ಲಿ ಅವ್ರಿಗೆ ಪ್ರಜ್ಞೆ ಬರೋ ಯಾವ ಲಕ್ಷಣನೂ ಕಾಣ್ತಿಲ್ಲ, ಇದ್ದಿದ್ರೆ ಇಷ್ಟೊತ್ತಿಗೆ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಿದ್ರು, ಅವರು ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಹಾಗೆ ಆಪರೇಷನ್ ಒಪ್ಪಿಗೆ ಕೊಡಿ ಅಂತಾನೂ ಕೇಳ್ತಾರೆ. ಜಯದೇವ್, ಮಲ್ಲಿ ಹುಷಾರಾಗ್ತಾಳೆ ಅಂದ್ರೆ ನನಗೆ ಒಪ್ಪಿಗೆ ಇದೆ, ನಾನು ಆ ದೇವ್ರನ್ನ ನಂಬ್ತೀನಿ, ಆ ದೇವ್ರಿಗಿಂತ ಹೆಚ್ಚಾಗಿ ನಮ್ಮ ಪ್ರೀತಿನ ನಂಬ್ತೀನಿ, ಆ ಪ್ರೀತಿನೇ ನಮ್ಮಿಬ್ರನ್ನ ಒಂದ್ ಮಾಡುತ್ತೆ, ನೋಡ್ತೀರಿ ಎಲ್ಲರೂ ನೋಡ್ತೀರಿ ಆಪರೇಷನ್ ಥಿಯೇಟ್ರಿಂದ ಹೇಗೆ ಈಚೆ ಬರ್ತಾಳೆ, ಅವಳು ಮಾಮೂಲಿ ಮಲ್ಲಿಯಾಗಿ ಬರಲ್ಲ, ಮೊದ್ಲಿನ ತರ ಬಡಬಡ ಮಾತಾಡೋ ಮಾತಿನ ಮಲ್ಲಿಯಾಗಿ ಈಚೆ ಬರ್ತಾಳೆ ಅಂತ ಸೆಂಟಿಮೆಂಟಲ್ ಡೈಲಾಗ್ ಹೇಳಿ ಫಾರ್ಮ್ಸ್ಗೆ ಸೈನ್ ಮಾಡಿ ಕೊಡ್ತಾನೆ. ಇನ್ನೊಂದ್ ಕಡೆ ಆನಂದ್ ಅಪರ್ಣ ಇಬ್ರು ದೇವ್ರ ಹತ್ರ ಮಲ್ಲಿ ಹುಷಾರಾಗ್ಲಿ ಅಂತ ಪೂಜೆ ಮಾಡ್ತಾ ಇರ್ತಾರೆ. ಮತ್ತೊಂದ್ ಕಡೆ ಮಲ್ಲಿನ ವಾರ್ಡಿಂದ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡೋಕೆ ಡಾಕ್ಟರ್ ಹೋಗ್ತಾರೆ. ಆ ಟೈಮಲ್ಲಿ ಮಲ್ಲಿಗೆ ಪ್ರಜ್ಞೆ ಬರ್ತಾ ಇರೋದನ್ನ ಡಾಕ್ಟರ್ ಗಮನಿಸಿ ಹೇಳ್ತಾರೆ. ಈ ಕಡೆ ಸಿಸ್ಟರ್, ಪ್ರಜ್ಞೆ ಬರೋಕೆ ಹೇಗೆ ಸಾಧ್ಯ, ನಾನು ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟಿದ್ನಲ್ಲ ಅಂತ ಮನ್ಸಲ್ಲಿ ಅನ್ಕೋತಾಳೆ. ಡಾಕ್ಟರ್ ಮಲ್ಲಿನ ಚೆಕ್ ಮಾಡಿ ಎಸ್ ಶಿ ಗೆಟಿಂಗ್ ಕಾನ್ಶಿಯಸ್ ಅಂತ ತಿಳಿಸ್ತಾರೆ. ಮಲ್ಲಿ ಎಚ್ಚರ ಆಗೋಕೆ ರೀಸನ್ ಏನಪ್ಪಾ ಅಂದ್ರೆ, ಮಲ್ಲಿ ಫ್ರೆಂಡ್ ಅಂದ್ರೆ ಇನ್ನೊಬ್ರು ಸಿಸ್ಟರ್ ಇದ್ದವರು ಇಂಜೆಕ್ಷನ್ ಚೇಂಜ್ ಮಾಡಿರ್ತಾರೆ. ಡಾಕ್ಟರ್ ಬಂದು ಕಂಗ್ರಾಟ್ಸ್, ಮಲ್ಲಿಗೆ ಪ್ರಜ್ಞೆ ಬಂತು ಅಂತ ತಿಳಿಸ್ತಾರೆ. ಭೂಮಿಕಾ, ಗೌತಮ್, ಜಯದೇವ್ ಎಲ್ಲರೂ ಮಲ್ಲಿ ನೋಡಕ್ಕೆ ವಾರ್ಡ್ ಹೋಗ್ತಾರೆ. ಭೂಮಿಕಾ ಖುಷಿಯಿಂದ ಮಲ್ಲಿ ಮಲ್ಲಿ ಅಂತ ಕರೆದಾಗ ಮಲ್ಲಿ ಎಚ್ಚರ ಆಗಿ ಅಕ್ಕವ್ರೆ ಅಂತ ಹೇಳ್ತಾಳೆ. ಮಲ್ಲಿ ನೋಡಿ ಭೂಮಿಕಾ ಖುಷಿಯಿಂದ ಕಣ್ಣೀರಾಗ್ತಾಳೆ. ಮಲ್ಲಿ ಭೂಮಿಕಾನ ಮಗು ಎಲ್ಲಿ ಅಂತ ಕೇಳ್ತಾಳೆ. ಅಕ್ಕವ್ರೆ ನಮ್ಮ ಮಗು ಎಲ್ಲಿ ಅಂದಾಗ ಭೂಮಿಕಾ ಮಗು ಆಕ್ಸಿಡೆಂಟ್ ಅಲ್ಲಿ ಸತ್ತೋಯ್ತು ಅಂತ ಹೇಳಿ ಮಲ್ಲಿನ ತಪ್ಕೊಂಡು ಕಣ್ಣೀರಾಗ್ತಾಳೆ. ಜೈ ಮನ್ಸಲ್ಲಿ, ಇಷ್ಟಾರು ಮಲ್ಲಿ ನನ್ನ ಫೋಕಸ್ ಮಾಡಿಲ್ಲ ಅಂದ್ರೆ ನಾನು ದಿಯಾ ಒಟ್ಟಿಗೆ ಇರೋದನ್ನ ಮಲ್ಲಿ ನೋಡಿಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೋತಾನೆ. ಆಮೇಲೆ ಜಯದೇವ್ ಮಲ್ಲಿಗೆ, ಮಲ್ಲಿ ಸಮಾಧಾನ ಮಾಡ್ಕೊ, ಅಳಬೇಡ ಅಂತ ಹೇಳ್ತಾನೆ. ಮಲ್ಲಿ ಹಳೇದ್ನ ಆಗಿದ್ನ ನೆನೆಸ್ಕೊಂಡು ಆಗ್ತಾಳೆ. ಇನ್ನೊಂದ್ ಕಡೆ ಮಲ್ಲಿಗೆ ಪ್ರಜ್ಞೆ ಬಂದಿರೋದು ಗೊತ್ತಿಲ್ಲದೆ ಶಕುಂತಲಾ ಹತ್ರ ಅವ್ರ ಅಣ್ಣ ಮಲ್ಲಿ ಸಾಯ್ತಾ ಇದ್ದಾಳೆ, ಒಂದು ಫೋಟೋ ಫ್ರೇಮ್ ಮಾಡಿಸ್ಬೇಕು, ಫೋಟೋ ಕೊಡು ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಮಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರ್ತಾಳೆ. ಅದನ್ನ ನೋಡಿ ಶಕುಂತಲಾ ಮತ್ತು ಅವ್ರ ಅಣ್ಣ ಶಾಕ್ ಆಗೋಗ್ತಾರೆ. ಮಲ್ಲಿಗೆ ಆರತಿ ಮಾಡಿ ಒಳಗಡೆ ಕರ್ಕೊ ಬರ್ತಾರೆ. ಗೌತಮ್ ಎಲ್ರಿಗೂ ಮಲ್ಲಿಗೆ ಪಾಪು ಕಳ್ಕೊಂಡಿರೋ ನೋವು ವಾಸಿ ಆಗೋಕೆ ತುಂಬಾ ದಿನ ಬೇಕಾಗುತ್ತೆ, ಅದಕ್ಕೆ ನಾವೆಲ್ಲ ಅವಳ ನೋವಿಂದ ಆಚೆ ಬರೋ ತರ ನಾವು ಮಾಡ್ಬೇಕು, ಅವಳಿಗೆ ಧೈರ್ಯ ತುಂಬಬೇಕು, ಇದನ್ನ ನೀವೆಲ್ಲ ಫಾಲೋ ಮಾಡ್ತೀರಾ ಅಲ್ವಾ ಅಂತ ಕೇಳಿದಾಗ ಪಾರ್ಥ, ಖಂಡಿತ ಬಿಗ್ ಬ್ರೋ, ನಾವೆಲ್ಲ ಫಾಲೋ ಮಾಡ್ತೀವಿ, ಇದು ನಮ್ಮ ಡ್ಯೂಟಿ ಅಂತ ಹೇಳ್ತಾನೆ. ಮತ್ತೊಂದು ಸೀನಲ್ಲಿ ಆನಂದ್ ಅಪರ್ಣಗೆ ಮಲ್ಲಿಗೆ ಪ್ರಜ್ಞೆ ಬಂತು, ಮನೆಗೂ ಕೂಡ ಡಿಸ್ಚಾರ್ಜ್ ಮಾಡಿ ಕರ್ಕೊ ಬಂದಂತೆ, ಕೊನೆಗೆ ನಮ್ಮ ಪೂಜೆ ಫಲ ಕೊಡ್ತು ಅಂತ ಹೇಳ್ತಾರೆ. ಇದಕ್ಕೆ ಅಪರ್ಣ, ನಮ್ಮ ಪೂಜೆಗಿಂತ ಗೌತಮ್ ಮಾಡಿದ ದಾನ ಧರ್ಮ ಕಾಪಾಡಿದೆ ಅಂತ ಹೇಳಿ ಗೌತಮ್ನ ಹೊಗಳುತ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಗೆ ಯಾವ ಸೀರಿಯಲ್ ಬೇಕೆಂದು ಕಾಮೆಂಟ್ ಮಾಡಿ.